ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಯಾರಾದರೂ ಪ್ರಬಲ ಸಾಹಸ ಕೃತ್ಯಗಳನ್ನು ಮಾಡಬೇಕು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ದಾನಿಯೇಲ 11ನೇ ಅಧ್ಯಾಯ 32ನೇ ವಾಕ್ಯ. ನಿಬಂಧನಾ ದ್ರೋಹಿಗಳು ಅವನ ನಯನುಡಿಗಳಿಂದ ಕೆಟ್ಟು ಹೋಗುವರು, ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಆಮೇಲೆ 1932ರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಭಾರತವು ಅಮೆರಿಕವನ್ನು 24 ಗೋಲ್ಗಳಿಂದ ಮತ್ತು ಜಪಾನನ್ನು 11 ಗೋಲ್ಗಳಿಂದ ಸೋಲಿಸಿತು. ಈ 35 ಗೋಲ್ಗಳಲ್ಲಿ ಧ್ಯಾನ್ ಚಂದ್ 12 ಗೋಲುಗಳನ್ನು ಗಳಿಸಿದರೆ ಅವರ ಸಹೋದರ ರೂಪ್ ಸಿಂಗ್ 13 ಗೋಲ್ಗಳನ್ನು ಗಳಿಸಿದರು. ಈ ಅದ್ಭುತ ಪ್ರದರ್ಶನದಿಂದಾಗಿ ಇಬ್ಬರು ಸಹೋದರರು ಹಾಕಿ ಟ್ವಿನ್ಸ್ ಎಂದು ಕರೆಯಲ್ಪಟ್ಟರು. ಅಸಾಧ್ಯವಾದ ಸನ್ನಿವೇಶಗಳಿಂದ ಜನರನ್ನು ಹೊರತೆಗೆಯಬಲ್ಲ ದೇವರ ಶಕ್ತಿಶಾಲಿ ಪುರುಷರು ಮತ್ತು ಮಹಿಳೆಯರು ನಮಗೆ ಬೇಕು. ಅಂತಹ ಸಂತರು ಯಾರು? ಅಂತಹ ದೇವರ ಮನುಷ್ಯನಾದ ಸಮುವೇಲನ ಬಗ್ಗೆ ಈ ಹೇಳಿಕೆ. ಆತನು ಅವನಿಗೆ, ಇಗೋ, ಈ ಪಟ್ಟಣದಲ್ಲಿ ಗೌರವಸ್ಥನಾದ ಒಬ್ಬ ದೇವರ ಮನುಷ್ಯನಿರುತ್ತಾನೆ, ಅವನು ನುಡಿಯುವುದೆಲ್ಲ ನೆರವೇರುತ್ತದೆ, ಅಲ್ಲಿಗೆ ಹೋಗೋಣ, ಒಂದು ವೇಳೆ ಅವನು ನಾವು ಹೋಗತಕ್ಕ ಮಾರ್ಗವನ್ನು ತಿಳಿಸುವನು ಎಂದನು. ಎಲಿಷನನ್ನು ಕುರಿತಾದ ಹೇಳಿಕೆ. ಒಂದು ಸಾರಿ ಎಲಿಷನು ಶೂನೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆ ಸ್ತ್ರೀಯು ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನೂ ದೇವರ ಮನುಷ್ಯನೂ ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆಮೇನ್. ಶಿಷ್ಯರು ಅದ್ಭುತವಾದ ವೀರ ಕೃತ್ಯಗಳನ್ನು, ಸಾಹಸ ಕೃತ್ಯಗಳನ್ನು ಮಾಡಿದರು. ಮಾರ್ಕ 16:20ನೇ ವಾಕ್ಯ. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಆಮೇನ್. ಕಳೆದು ಹೋದ ಆತ್ಮಗಳನ್ನು ರಕ್ಷಿಸಲು ಎದ್ದೇವಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಾಕ್ಯ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಆಮೇಲೆ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.